सबका मालिक एक ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಅಲ್ಲಿ ಕೂಡ ಎರಡನೇ ವರ್ಷದ ಅಂಗವಾಗಿ ನಮ್ಗೆ ಇಲ್ಲಿ ಹಾಕಿದ್ರು ಇದ್ರೆ ಹೋಗಿ ಕುರ್ಚಿಗೆಲ್ಲ ಹಾಕಿದ್ರು. ಈ ಒಂದು ಶುಭ ಸಂಜೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ಒಂದು ಸಾಯಿಬಾಬನ ಸನ್ನಿಧಿಯಲ್ಲಿ ಎರಡನೇ ವರ್ಷದ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ಸ್ವಾಗತಿಸುತ್ತಾ ಮತ್ತು ಈ ವೇದಿಕೆ ಬಹಳ ಅದ್ಭುತವಾಗಿ ಅಲಂಕಾರದಿಂದ ಜಗಮಗಿಸುತ್ತಾ ಈ ಸಾಯಿಬಾಬನ ಸನ್ನಿಧಿ ಎರಡನೇ ವರ್ಷದಲ್ಲಿ ಈ ಮಟ್ಟಕ್ಕೆ ಏರಿದೆ ಅಂದರೆ ಬಹಳಷ್ಟು ಎಲ್ಲರೂ ವಿಚಾರ ಮಾಡ್ತಕ್ಕಂಥ ವಿಷಯ. ಸಾಯಿಬಾಬಾ ಮಂದಿರ ಮಾಡಲಿಕ್ಕೆ ಒಬ್ಬ ಮಹಾರಾಜ್ ದಿಕ್ಕಿ ಅಂತಕ್ಕಂಥ ವ್ಯಕ್ತಿ ಎಲ್ಲೋ ದುಡಿದು ಕಷ್ಟಪಟ್ಟು ಶ್ರಮಪಟ್ಟು ಕೆಲಸದಿಂದ ಈ ಒಂದು ಸಾಯಿಬಾಬನ ಧ್ಯಾನದಲ್ಲಿ ಮಗ್ನರಾಗಿ ಅವರ ಒಂದು ಆಶೆಯಂತೆ ಈ ಒಂದು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಇಂಥ ಅದ್ಭುತವಾದಂತಹ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ ಅಂತಕ್ಕಂಥದ್ದು ಯಾರಿಗೆ ತಿಳಿದೇ ಇರ್ತಕ್ಕಂಥ ಒಂದು ವಿಷಯ. ಯಾಕಂದ್ರೆ ಈ ಒಂದು ಶಾರ್ಟ್ ಟರ್ಮಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲಿ ಈ ಒಂದು ವಿಚಾರ ಇಟ್ಟುಕೊಂಡಿಗೆಯಿಂದ ಅವರು 8 ವರ್ಷಗಳಿಂದ ಈ ಒಂದು ಕಾರ್ಯಕ್ಕೆ ಅವರು ದಿನನಿತ್ಯ ಶ್ರಮವನ್ನು ವಹಿಸಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರು 8 ವರ್ಷದಲ್ಲಿ ಶ್ರಮ ಭಾಳ ಇದೆ, ಬಟ್ ಕಾರ್ಯಕ್ರಮ 2 ವರ್ಷದಿಂದ ನಡೀತಾ ಇದೆ. ನಾನು ಹೇಳಿದೆ ಮಹಾರಾಜ್ ಈ ಒಂದು ಸಣ್ಣ ಒಂದು ಎಕರೆ 2 ಎಕರೆ ಜಾಗದಲ್ಲಿ ನೀ ಏನ್ ಮಾಡ್ಲಿಕ್ಕೆ ಹೊಂಟಿದೆ ಅಂತ ಹೇಳಿದೆ. ನಾನು ಪಟೇಲ್ ನಾನು ಏನ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಈ ಒಂದು ಜಾಗದಲ್ಲಿ ಸಾಯಿಬಾಬನ ಕಂಡಿದ್ದೀನಿ, ಬಹಳ ಅದ್ಭುತವಾದಂಥ ಒಂದು ಜಾತ್ರೆ ಮಾಡಬೇಕಾಗಿದೆ ಅಂತ ಹೇಳಿ ನಾನು ಹೇಳಿದೆ. ಈ ಒಂದು ಊರು ಬಿಟ್ಟು ದೂರ ಇರ್ತಕ್ಕಂಥ ಒಂದು ಸಣ್ಣ ಜಾಗದಲ್ಲಿ ನಾ ಕಲ್ಲು ಕಟ್ಟಿಗೆಸಿಂದ ಒಂದು ಬೋರ್ಡ್ ಹಾಕಿದ್ಯಾ, ಇದು ಜಾತ್ರೆ ಆಗ್ತದಂತ ನೀ ಯಾವ ಒಂದು ಆಂಗಲಲ್ಲಿ ಹೇಳ್ತಾ ಇದ್ದೀನಿ ಮಹಾರಾಜ್ ಅಂತ ಹೇಳಿದ್ರು. ಪಟೇಲ್ ನೀ ಇಲ್ಲೇ ಇರ್ತೀಯ, ನಾನು ಈ ಸಾಯಿಬಾಬನ ಆಶೀರ್ವಾದದಿಂದ ಇವತ್ತಿಲ್ಲ ನಾಳೆ ಅತಿ ಶೀಘ್ರದಲ್ಲಿ ಅತಿ ಶಾರ್ಟ್ ಟೈಮಲ್ಲಿ ಒಂದು ಅದ್ಭುತವಾದ ಒಂದು ಸಾಯಿಬಾಬಾ ಒಂದು ಶಕ್ತಿ ಇದ್ರೆ ಆ ಜಾತ್ರೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಆತಗೆ ಇದ್ದಿದ್ದೆ ಆದರೆ 100% ನಾನು ಮಾಡಕ್ಕೆ ರೆಡಿ ಇರ್ತೀನಿ, ಬಟ್ ಹಾಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ನನಗೆ ಭಾಳ ಆಶ್ಚರ್ಯ ಆಯ್ತು. ಇತಿಹಾಸ ಉಳ್ಳಂಥ ದೇವಸ್ಥಾನಗಳು, ಇತಿಹಾಸ ಹಿನ್ನೆಲೆ ಇರ್ತಕ್ಕಂಥ ದೇವಾಲಯಗಳು, 400 ವರ್ಷಗಳ 500 ವರ್ಷಗಳ 1000 ವರ್ಷಗಳ ಇರ್ತಕ್ಕಂಥ ದೇವಸ್ಥಾನಗಳು ಒಂದು ಈ ಮಟ್ಟದಲ್ಲಿ ಒಂದು 15-20,000 30,000 40,000 ಜನ ಬಂದಿಗೆಯಿಂದ ಒಂದು 2 ವರ್ಷದಲ್ಲಿ ಒಂದು ಹೋದನ ಕಳೆದ ವರ್ಷ ಪ್ರಥಮ ಬಾರಿಗೆ, ಈ ವರ್ಷ 2ನೇ ಬಾರಿಗೆ ಈ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತಕ್ಕಂಥದ್ದು ಯಾರು ಊಹೆನೇ ಮಾಡಿಲ್ಲ. ನಾನು ಊಹೆ ಮಾಡಿದ್ದಿಲ್ಲ. ನಾನು ಅದಕ್ಕೆ ಹೇಳಿದೆ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಭಾರತ, ಭಾಳ ಕಷ್ಟಪಟ್ಟು ಕೇಸಿಂದ ಬಂದಿದ್ದೀನಿ ನೀನು, ಇಷ್ಟೆಲ್ಲ ದುಡ್ಡು ಹಾಕೋದ್ರಿಂದ ನಿನಗೇನು ಸಿಗ್ತದೆ ಅಂತ ನಾನು ಸುಮ್ಮನೆ ಒಂದು ಆಸ್ ಎ ಫ್ರೆಂಡ್ ಆಗಿ ನಾನು ಕೇಳ್ತಿದ್ದೆ. ಆ ಬಾಬನ ಶಕ್ತಿ ಇದ್ರೆ ಪಟೇಲ್ ನಾವು ದುಡಿತಕ್ಕಂಥ 100 ರೂಪಾಯಿದಲ್ಲಿ ಸದಾನ ಕಾಲ 10 ಇಲ್ಲ 20 ರೂಪಾಯಿ ಆ ಬಾಬಾಗೆ ಸೇರ್ಪಡೆ ಆಗುತ್ತೆ. ಆ ಬಾಬಾಗೆ ನಾನು 20 ರೂಪಾಯಿ ಕೊಟ್ಟರೆ ನನಗೆ 200 ರೂಪಾಯಿ ಕೊಡ್ತೇನೆ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ. ಅದೇ ಭರವಸೆ ಮೇಲೆ ನಾನು ದುಡ್ಡು ಹಾಕ್ತಾ ಇದ್ದೀನಿ. ನಾನು ದುಡ್ಡು ಎಲ್ಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದೆ. ದೇವ್ರು ನನಗೆಲ್ಲ ಕೊಡ್ತಾ ಇರ್ತಾನೆ. ನಾನು ಒಂದು ಅದೇ ಒಂದು ಶಕ್ತಿ ಮೇಲೆ ನನ್ನ ಶಕ್ತಿ ಹೆಂಗೆ ಕೊಡ್ತಾರೆ ಅಂದ್ರೆ ಆ ಒಂದು ಬೇಸ್ ಮೇಲೆ ನಾನು ಆ ಒಂದು ಗುಡಿಗಳಿಗೆ, ನಾನು ದೇವಸ್ಥಾನಕ್ಕೆ ನಾನು ಒಂದು ನನ್ನ ಕೊಡುಗೆ ಕೊಡ್ತೀನಿ ನಾನು ಅಂತ ಹೇಳಿದ್ದೆ. ಸಾವಿರಾರು ಕೋಟಿ ಒಡೆಯರಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲದಲ್ಲಿ ಯಾರು ಒಂದು 100 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಬಹಳ ವಿಚಾರ ಮಾಡ್ತೀವಿ ನಾವು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಮಸ್ಕಾರ ಮಾಡ್ಬೇಕು
100 ರೂಪಾಯಿ ಬದಲು 50 ರೂಪಾಯಿ 10 ರೂಪಾಯಿ ಇಲ್ಲ ಅಂದ್ರೆ ನಾವು ದುಡ್ಡನ್ನೇ ತೆಗೆಯಲ್ಲ, ಹಂಗೆ ಬಂದ್ಬಿಡ್ತೀವಿ ವಾಪಸ್. ಬಟ್ ಇಂಥ ಅದ್ಭುತವಾದಂಥ ದೇವಸ್ಥಾನಕ್ಕೆ ಬಹಳ ವಾಲಂಟಿಯರ್ಸಿಂದ ಒಂದು ಸ್ವ ಇಚ್ಛೆಯಿಂದ ಇಂಥ ಒಂದು ಸರ್ವಿಸ್ ಕೊಡಬೇಕು ಇಲ್ಲಿ ಈ ಭಾಗದ ಜನರಿಗೆ ಅನ್ನೋದಕ್ಕಿಂತ ಈ ಜಾಗದಲ್ಲಿ ಇರ್ತಕ್ಕಂಥ ಸಾಯಿಬಾಬಾಗೆ ನನ್ನದೇ ಅಂತ ಒಂದು ಸೇವೆಯನ್ನು ಸಲ್ಲಿಸ್ಬೇಕಂತೇಳಿ ಒಂದು ದೃಷ್ಟಿ ಇಟ್ಕೊಂಡಿಗೆಸಿಂದ ಮಾಡಿರ್ತಕ್ಕಂಥ ಮಹಾರಾಜಂದು ನಿಜವಾಗ್ಲೂ ನನಗೆ ಅನಿಸುತ್ತೆ ಬಹಳ ಸತ್ಯ ಇದೆ. ಬಟ್ ಮಹಾರಾಜ ನಡ್ಕೊಳ್ತಕ್ಕಂಥ ಒಂದು ಗುಣನ ಅಷ್ಟೇ ಬಹಳ ನಿಯತ್ತಾಗಿದೆ. ಯಾಕಂದ್ರೆ ಮಹಾರಾಜ್ ಹೇಳ್ತಿದ್ದ, ಪಾಟೀಲ್ ನಾನು ಯಾವುದೇ ಕಾರಣಕ್ಕೆ ಒಂದು ಒಳ್ಳೇದು ಮಾಡ್ತೀವಿ ಅಂತಂದ್ರೆ 100 ಜನ ಕೆಟ್ಟದ್ದು ಮಾತಾಡ್ತಿರ್ತಾರೆ. ನೀವೊಂದು ಕೆಟ್ಟದ್ದು ಮಾಡಕ್ ಹೋಗು, ಆ ವ್ಯಕ್ತಿ ಬಗ್ಗೆ ಯಾರು ಮಾತನಾಡೋದು ಅಂತ ಹೇಳಿದ್ರು. ಯಾಕಂದ್ರೆ ಅವ್ನು ಕೆಟ್ಟಾಗಿದ್ದ ನಮ್ಮ ಬಗ್ಗೆ ಮಾತಾಡೋಲ್ಲ. ಬಟ್ ಒಳ್ಳೇದು ಮಾಡ್ತೀವಿ ಅಂದ್ರೆ 100% ನಿನಗೆ 100 ಏನಾದರೂ ಒಂದು ಕೆಟ್ಟ ಘಟನೆಗಳು ಸಂಭವಿಸ್ತಾನೆ ಇರ್ತಾವ. ಆ ಸಂಭವಿಸ್ತಾ ಇದೆ ಅಂತಂದ್ರೆ ಮುಂದೊಂದು ದಿನ ಈ ಜಾಗ ಬಹಳ ಅದ್ಭುತವಾಗ್ತದೆ ಅಂತಕ್ಕಂಥದ್ದು ಮಹಾರಾಜ ನನಗೆ ಯಾವಾಗಲೂ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಎಷ್ಟು ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀನಿ ಮಹಾರಾಜ್, ಆ ಶಕ್ತಿ ಇದೆ, ಆ ಬಾಬನ ಶಕ್ತಿ ಇದೆ. ಆ ಶಕ್ತಿ ಇದ್ದದಕ್ಕೆ ಮಹಾರಾಜ್ ಬಹಳ ಶಾರ್ಟ್ ಟೈಮಲ್ಲಿ ಈ ಒಂದು ಅದ್ಭುತವಾದಂಥ ಜಾತ್ರೆಯನ್ನು ಹುಟ್ಟಾಕಿದ್ದಾನೆ. ಇದು ದೈವ ಶಕ್ತಿ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ 100 ಎಷ್ಟೇ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ದುಡ್ಡು ಇರ್ಬೋದು ನಮ್ಮ ಹತ್ರ, ಬಟ್ ಯಾರಿಗೆ ಈ ಒಂದು ಸ್ವ ಇಚ್ಛೆ ಅಂತಕ್ಕಂಥ ಒಂದು ಮನಸ್ಸು ಬರೋಲ್ಲ. ನಾನೇ ಹೇಳಿದೆ, ನೀನು ಜೋಳಿಗೆ ಹಿಡಿಯಂಗಿಲ್ಲ, ನೀನು ಕೊಳ್ಳಾಗ ಒಂದು ಕಾವಿನ ಹಾಕೊಂಡಿಲ್ಲ, ಮತ್ತು ನಿನಗೆ ಯಾವುದೋ ಒಂದು 24 ಗಂಟೆ ಮಠದಾಗ ಕುಂತು ನೀನು ಅದನ್ನು ಮಾಡಲ್ಲ. ಬಟ್ ಇದಕ್ಕೊಂದು ಕೈ ಹಾಕ್ತಿದ್ದು ನಿಮ್ದು ಏನಿರ್ಬೋದು ಅಂತ ಮಹಾರಾಜ ಒಂದೇ ಕಾನ್ಫಿಡೆನ್ಸ್, ನಾನು ಇವತ್ತಿಲ್ಲ ನಾಳೆ ಭಾಳ ಅದ್ಭುತವಾಗಿ ಆ ಸಾಯಿಬಾಬಾಗೆ ನಾನು ಏನು ಮಾಡ್ತಾ ಇರ್ತೀನಿ ಅದು ನನಗೆ ಡಬಲ್ ಆಗೇಸಿಂದ ನನಗೆ ಒಂದು ಸ್ವಂತ ಸ್ವಯಂ ವೈಯಕ್ತಿಕವಾಗಿ ನನ್ನ ಬದುಕಿಗೆ ಏನು ಕೊಡಬೇಕಾದ್ರೆ ಕೊಡ್ತಾನೆ ಇರ್ತಾನೆ ಅಂತಕ್ಕಂಥದ್ದು ಒಂದು ಭರವಸೆ. ನಾನು ಹೇಳಿದೆ, ಯಾಕಷ್ಟು ಕಾನ್ಫಿಡೆಂಟು ಮಹಾರಾಜ್ ನನಗೆ 2007 ನಾನು ಒಂದು ಯಾವುದೋ ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ಹೇಳಿದೆ, ಮಹಾರಾಜ್ ನಾನು ಹಿಂಗೊಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿ ನೀವು ಓದ್ಬೇಕಂತ ಮಾಡಿದ್ದೀನಿ, ಏನು ಮಾಡ್ಬೋದು ಅಂತಂದೆ. ಪಾಟೀಲ್ ನೀವು ಹೋಗಿ ನಿನ್ನ ಎಜುಕೇಶನ್ ನೀನು ಮುಗಿಸಿದ ತಕ್ಷಣ ನೀನು 100% ನನ್ನ ಕಂಪ್ನಿಯಲ್ಲಿ ನಿನ್ನ ಕೆಲಸ ಕೊಡ್ತೀನಿ ಅಂತ ಹೇಳಿದೆ. ನಾನು ಹೇಳಿದೆ, ವಾಟ್ ಮಹಾರಾಜ್, ನೌ ಯು ಆರ್ ವರ್ಕಿಂಗ್ ಇನ್ ಎಂಬಸಿ ಗ್ರೂಪ್ ಕಂಪ್ನಿ, ಬಟ್ he was getting 35,000 salary per month. But how can you give the job for me ಅಂತ ಹೇಳಿದೆ ನಾನು. ನೀನೇ 35,000 ರೂಪಾಯಿ ಕೆಲಸ ಮಾಡ್ತಾ ಇದ್ದೆ ಒಂದು ಕಂಪ್ನಿಯಲ್ಲಿ, ನೀನು ನನಗೆ PG ಮುಗಿಸಿದ ಮೇಲೆ ನನಗೆ ನೀ ಕಂಪ್ನಿ ಕೆಲಸ ಕೊಡ್ತೀನಿ ಅಂತ ಯಾವ ಬೇಸ್ ಮೇಲೆ ಹೇಳ್ತೀವಿ ಅಂತ ಹೇಳಿದೆ. ಪಾಟೀಲ್ ನೀನು ಹೆಂಗೆ ಹೇಳ್ತೀಯ, ನೀನು ಮುಗಿಸು, ನೀನು 100% ನೀನು ಒಂದು ಜಾಗದ ಮೇಲೆ HR ಮ್ಯಾನೇಜರ್ ಆಗಿ ನೀನು ವರ್ಕ್ ಮಾಡ್ಲಿಕ್ಕೆ ಹಚ್ತೀನಿ, ಅದು ಕಂಪ್ನಿ ನಂದೇ ಇರ್ತದೆ ಅಂತ ಹೇಳಿದೆ. 2007 ಹೇಳಿರ್ತಕ್ಕಂಥ ಮಾತು 2013, 14, 15 ಅದು ಇಂಪ್ಲಿಮೆಂಟ್ ಮಾಡ್ತಾನಂದ್ರೆ ಅಂದರೆ 8 ವರ್ಷಗಳಿಂದ ದೂರದೃಷ್ಟಿ ಇಟ್ಕೊಂಡಿಗೆಸಿಂದ ಹೇಳ್ತಾನಂದ್ರೆ ಅದು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು. ಅದಕ್ಕೆ ಮಹಾರಾಜ್ ನಿನ್ನ ಶಕ್ತಿ ಭಾಳ ಇದೆ, ಬೆಲೆ ಕಟ್ಟಕ್ಕಾಗಲ್ಲ. ನಿನ್ನ ವೈಯಕ್ತಿಕ ಬದುಕಿಗೆ ನೀನು ಏನು ಕಂಡ್ಕೊಂತಿದೋ, ನಿನ್ನ ವೈಯಕ್ತಿಕ ಬದುಕಿಗೆ ನೀನು ಎಷ್ಟು ಗಳಿಸ್ತಿದೆ ಇಂಪಾರ್ಟೆಂಟ್ ಅಲ್ಲ, ನಿನ್ನಿಂದೆ 100 ಜನ ನೀನು ಬದುಕುವ ಹಾದಿಯಲ್ಲಿ, ನಿನ್ನ ಬದುಕುವ ನಡತೆಯಲ್ಲಿ, ನಿನ್ನ ಬದುಕುವ ಗುಣಗಳಲ್ಲಿ ನಿನ್ನಂತರ 1000 ಬೀಜಗಳು ಇವತ್ತಿಂದ ನಿನ್ನಿಂದ ಇದ್ದಾರೆ. ಅವರು ಅದೇ ಥರನೇ ಒಂದು ಪರಿವರ್ತನೆ ಆಗಿಸಿಂದ ಇವತ್ತು ನಿನ್ನ ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿ ಇದ್ರೆ ನಾವು ಅವ್ರದ್ದು ಯಾವುದನ್ನು ಏನು ಪಾಲನೆ ಮಾಡಲ್ಲ, ಅವ್ನು ಬಿಟ್ಬಿಡ್ತೀವಿ ಅಷ್ಟೇ, ಮಾತನಾಡಲ್ಲ, ಅವ್ರ ಬಗ್ಗೆ ವಿಚಾರ ಮಾಡಲ್ಲ, ಅವ್ರ ಬಗ್ಗೆ ಏನು ಥಿಂಕ್ ಮಾಡಕ್ಕೆ ಹೋಗಲ್ಲ. ಬಟ್ ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ವಿಚಾರಗಳಿದಾವೆ ಅಂದರೆ ಅದನ್ನು ಅಳವಡಿಸ್ಕೊಳ್ಳೋಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅಳವಡಿಸ್ಕೊಂಡಾಗ ಒಳ್ಳೆಯವರು ಗುಣ ಒಳ್ಳೆಯವರಾಗಿ ಅಳವಡಿಸ್ಕೊಂಡಾಗ ನಮ್ಮದು ಎಲ್ಲೋ ನಮ್ಮ ಕಡೆ ಒಳ್ಳೆತನಕ್ಕೆ ಒಂದು ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರು ಹೋಗೇಶಿಂದ ಒಂದು ಕೆಲಸ ಹುಡ್ಕೊಂಡು ಹೋಗೇಶಿಂದ ಇದ್ದು ಜೀವನ ಮಾಡಿ ಅತಿ ಶಾರ್ಟ್ ಟೈಮಲ್ಲಿ ಒಂದು 20 ವರ್ಷಗಳಲ್ಲಿ ಈ ಥರ ಆಗೇಶಿಂದ 1000 ಜನರಿಗೆ ಕೆಲಸ ಕೊಡ್ತಾನೆ ಅಂದರೆ ಅದೇನು ಸಾಮಾನ್ಯ ಮಾತಲ್ಲ. ಬಾಯಿಲಿಂದ ಹೇಳ್ಬೋದು ನಾವು ಏನಾದರೂ, ಅದು ಹಂಗಿದೆ, ಇದು ಹಿಂಗಿದೆ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಾವೇ ಹೇಳ್ಬೋದು. ನಾವು ಕಣ್ಣಾರ ಕಂಡಿರ್ತಕ್ಕಂಥ ವಿಷಯ ಇದು. ನಮಗೆ ಮಹಾರಾಜ್ 2004 ಒಬ್ಬ ಸಾಮಾನ್ಯ ಒಬ್ಬ ಫ್ರೆಂಡ್ ಆಗಿ ಸಿಕ್ಕಂಥ ವ್ಯಕ್ತಿ ನನಗೆ 2024 20 ಇಯರ್ಸ್ ನಾನು ಇವತ್ತು ಕ್ರಾಸ್ ಆಯ್ತು. ನನಗೆ ನಮ್ಮ ಗೆಳೆತನ ಇವತ್ತಿಗೆ 20 ವರ್ಷ ಕ್ರಾಸ್ ಆಯ್ತು. ಅದು 20 ವರ್ಷದಲ್ಲಿ ಮಹಾರಾಜನ ಬದುಕುವ ಸ್ಥಿತಿ ನೋಡಿಕೊಂಡ್ಗೆಸಿಂದ ನಾವು ದೂರದೃಷ್ಟಿಯಲ್ಲಿ ಇಟ್ಕೊಂಡ್ಗೆಸಿಂದೆ, ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಗೆಸಿಂದ ಬರೀ ಕಮ್ಯುನಿಕೇಶನ್ಗೆ ಇಟ್ಕೊಂಡ್ಗೆಸಿಂದೆ ನಾವು
ದುಡ್ಡಲ್ಲ. ಬಹಳ ವಿಚಾರ ಮಾಡಬೇಕಾಗುತ್ತೆ ನಾವು. ಸೊ ಅದಕ್ಕೆ ಹೇಳ್ತಿದ್ದೇನೆ ಮಹಾರಾಜ್, ನಿಂದು ಕರಿನಾಲಿಗಿದೆ, ಯಾವುದೇ ಕಾರಣಕ್ಕೆ ಯಾವ ಒಬ್ಬ ವ್ಯಕ್ತಿಗಿನ ಕೂಡ ನಿನಗೆ ಕೆಟ್ಟದ್ದು ಮಾಡಿದ್ರೆ ನಿನ್ನ ಕೆಟ್ಟದ್ದು ಬಯಸಬಾರ್ದು ಅಂತ ಹೇಳ್ತಿರ್ತೀನಿ ಅವ್ರಿಗೆ. ಯಾಕಂದ್ರೆ ಅವ್ರ ನಾಲಿಗೆ ಏನಂತಾನೋ ಅದನ್ನೇ ಆಗುತ್ತೆ. ಯಾಕಂದ್ರೆ ನಾನು 1 ವರ್ಷ ನೋಡಿದ ಇತಿಹಾಸ ಅಲ್ಲ, 20 ವರ್ಷದಿಂದ ಸತತವಾಗಿ ನೋಡಿರ್ತಕ್ಕಂಥ ಘಟನೆಗಳು. ಯಾವ ವ್ಯಕ್ತಿಗೆ ಮಹಾರಾಜನ ವಿಷಯದಲ್ಲಿ ಏನೇ ಒಂದು ಯಾರೋ ಒಂದು ಕೆಟ್ಟದ್ದು ಅನ್ಕೊಂಡ್ರೆ 100% ಅವ್ರಿಗೆ ಕೆಟ್ಟದಾಗುತ್ತೆ. ನಾನು ಅದಕ್ಕೆ ಹೇಳ್ತಿದ್ದೆ, ನೀನು ಬಹಳ ಅದ್ಭುತವಾದಂಥ ವ್ಯಕ್ತಿ. ಯಾವುದೇ ಹಿನ್ನೆಲೆ ಯಾವುದೇ ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಒಬ್ಬ 10 ಜನ ಹೊಗಳರಿದ್ರೆ 90 ಜನ ನಮಗೆ ತೆಗಳೋರು ಇರ್ತಾರೆ. ಬಟ್ ಯಾವುದೇ ಕಾರಣಕ್ಕೆ ನಿನ್ನ ನಾಲಿಗೆ ಮೇಲೆ ಇರ್ತಕ್ಕಂಥ ಶಬ್ದ ಕೆಟ್ಟದಾಗಿ ಎಂದು ಹೋಗ್ಬಾರ್ದು ಅಂತ ನಾನು ಅಡ್ವೈಸ್ ಮಾಡ್ತಾ ಇರ್ತೀನಿ. ಆ ವ್ಯಕ್ತಿ ಏನಂತ ಹಂಗೆ ಆಗುತ್ತೆ. ಯಾಕಂದ್ರೆ ಆ ಒಂದು ಶಕ್ತಿ ಇದೆ, ಅದು ಏನ್ ಬಾಬನ ಶಕ್ತಿ ಇದೆ ಅಲ್ವಾ, ನಾವು ಇದೇ ಶಕ್ತಿನೇ ಮಹಾರಾಜರಲ್ಲಿ ಇರ್ತಕ್ಕಂಥದ್ದು. ಸುಮ್ಮನೆ ಮಹಾರಾಜ್ ಮಾಡೋಕ್ಕಾಗಲ್ಲ. ಇವತ್ತು ಈ 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಇವತ್ತು ದೇವಸ್ಥಾನಗಳಿಗೆ ನಾವು ಇವತ್ತು ಒಂದು ಸಣ್ಣದ ಒಂದು ಅವಕ್ಕೆ ಒಂದು ಡೋರ್ ಇಡಕ್ಕಾಗ್ತಾ ಇಲ್ಲ, ಒಂದು ಅವಕ್ಕೆ ಕಂಪೌಂಡ್ ಕಟ್ಟಕ್ಕಾಗ್ತಾ ಇಲ್ಲ. ಬಟ್ ಇಷ್ಟು ಒಂದು ತನ್ನ ಸ್ವಂತ ದುಡ್ಡಿನಲ್ಲಿ ಯಾವುದೇ ಒಂದು ದುಡ್ಡನ್ನು ಇಸ್ಕೊಳ್ಳೋದೇ, ಯಾವುದೇ ಒಂದು ಡೊನೇಟ್ ಮಾಡಿಸ್ಕೊಳ್ಳೋದೇನೆ, ಯಾವುದೇ ಒಂದು ಜೋಳಿಗೆ ಎತ್ತದೇನೆ ಇವತ್ತು ತನ್ನ ಸ್ವಂತ ಖರ್ಚಿನಲ್ಲಿ ಈ ಮಟ್ಟಿಗೆ ಒಂದು ಸಾಯಿಬಾಬನ ಸನ್ನಿಧಿ ತಂದು ನಿಲ್ಲಿಸೋಣ ಅಂದ್ರೆ ಆ ಮಹಾರಾಜನ ಶಕ್ತಿ ಸಾಮಾನ್ಯ ಅಲ್ಲ. ಸೊ ಅದಕ್ಕೆ ಮಹಾರಾಜ್ ಯು ಆರ್ ಗ್ರೇಟ್ ಅಂತ ಇರ್ತೀನಿ ನಾನು. ನೀನು ಬರೀ ನಿನ್ನ ಬದುಕನ್ನು ನೀನು ಮಾತ್ರ ನಿರ್ವಹಿಸ್ಕೊಂಡಿಲ್ಲ, ನಿನ್ನಿಂದ ನಾನು ಹೇಳಿದೆ. ನಾನು ನಮ್ಮಂಥ ವ್ಯಕ್ತಿಗಳು ನಾವು ಎಲ್ಲೋ ಬಿದ್ದು ಎಜುಕೇಶನ್ ಬಿಟ್ಟಿಗೆಸಿಂದ ಊರಾಗಿರ್ತಕ್ಕಂಥ ವ್ಯಕ್ತಿಗಳು ನೀನು ಹೆಂಗಾಗಿದೆ ಅಂತಂದ್ರೆ ನಾನು ಹಂಗೆ ಹಾಕ್ಬೇಕಂತೇಳಿ ಛಲ ತೊಟ್ಟಿಗೆಸಿಂದ ನಾವು ಊರು ಬಿಟ್ಟು ಬಂದಿಗೆಸಿಂದ ನಾನು ಅದೇ ಥರನೇ ಬದುಕಬೇಕು. ಮಹಾರಾಜ ಒಬ್ಬ ಸಾಮಾನ್ಯ ವ್ಯಕ್ತಿ ಕುಟುಂಬದಲ್ಲಿಂದ ಹೋಗಿಸಿಂದ ಈ ಥರ ಆಗಿದ್ದೇನೆಂದ್ರೆ ನಾನು ಒಂದು ಒಳ್ಳೆಯ ಒಂದು ಬದುಕು ಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬದಲ್ಲಿ ಇದ್ದಗೆಸಿಂದ ನಾನು ಯಾಕೆ ನಾನು ಆ ಥರ ಜೀವನ ಮಾಡಬಾರ್ದು ಅಂತ ಅನ್ಕೊಂಡದಕ್ಕೆ ಮಹಾರಾಜನ ಜೀವನದಲ್ಲಿ ನಾನು ಒಂದು ಕೂಡ ಸಣ್ಣ ಕಡ್ಡಿಯಾಗಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ಕ್ಯಾನ್ ಯು ಕ್ಯಾನ್, ಇಫ್ ಯು ಕಾಂಟ್ ಯು ಕಾಂಟ್ ಅಂತ. ಮನುಷ್ಯನ ಥಿಂಕಿಂಗ್ ನಮ್ಗೆ ಹೆಂಗಿರುತ್ತೆ, ಮನುಷ್ಯನ ನಾನು ಹೇಳ್ತೇನೆ, ಮಹಾರಾಜ್ ಭಾಳ ಸಲ ಹೇಳ್ತಿರ್ತಾರೆ, ನಾನು ಯಾವುದೋ ಒಂದು ಹಿಂಗಿದೆ ಅಂದ್ರೆ ಮಾಡೋಣ ಬಿಡು ಪಾಟೀಲ್, ಅರೆ ಅದೇ ಅಷ್ಟರಲ್ಲಿ ಏನು ಹೇಳ್ತೀವಿ ಮಹಾರಾಜ್ ಹೇಳ್ತಿರ್ತೀನಿ, ಏನು ಅಷ್ಟರಲ್ಲಿ ಹೇಳ್ತಿರ್ತೀವಿ, ನೀನು ನೋಡಿ ಪಾಟೀಲ್ ತಲೆ ಕೆಡಿಸ್ಕೊಬೇಡ, ಅದಾಗುತ್ತೆ. ನಾನು 20 ವರ್ಷದಿಂದ ನೋಡಿದೆ ಮಹಾರಾಜಲ್ಲಿಂದ ಒಂದೇ ಒಂದು ಶಬ್ದ ನಾಲಿಗೆ ಮೇಲೆ ಇದು ಆಗಲ್ಲ ಪಾಟೀಲ್ ಅಂತ ಶಬ್ದನೇ ಬರಲಿಲ್ಲ. ಯಾರೇ ವಿಷಯ ಬರಲಿ, ಎಂಥ ವ್ಯಕ್ತಿಗಳೇ ಬರಲಿ, ಅವರು ಇದು ಆಗಲ್ಲ ಅಂತಾನಲ್ಲ, ಅದು ನೋಡೋಕೆ ಪಾಟೀಲ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ಯಾವ ಮುಹೂರ್ತದಾಗ ಆಗುತ್ತೆ ಗೊತ್ತಿಲ್ಲ. ಮಹಾರಾಜನೇ ಮಾಡ್ತಾನೋ, ಸಾಯಿಬಾಬನೇ ಮಾಡ್ತಾನೋ, ಮಹಾರಾಜನ ರೂಪದಲ್ಲಿ ಸಾಯಿಬಾಬನೇ ಬಂದಿರ್ತಾನೋ, ಅದು ನನಗೆ ಅರ್ಥನೇ ಆಗಲ್ಲ. ಸೊ ಅದಕ್ಕೆ ಈ ಒಂದು ಮಹಾರಾಜಿಗೆ ಭಾಳ ನಾನು ಅಭಿನಂದನೆಗಳು ಸಲ್ಲಿಸಬೇಕು. ಯಾಕೆ ಸಲ್ಲಿಸ್ತಾ ಇದ್ದೇವೆ ಅಂದರೆ, ಮಹಾರಾಜ ಜಾತ್ರೆ ಮಾಡೋದು ಒಂದು ವಿಷಯ ಅಲ್ಲ. ಇದು ಮಹಾರಾಜ ನಮ್ಮಂಥ ವ್ಯಕ್ತಿಗಳು 100 ಜನರನ್ನ ಇಲ್ಲಿ ಹುಟ್ಟಾಕಿದ್ದಾನೆ. ಯಾಕಂದರೆ ಬರೀ ಆತನ ಬದುಕನ್ನು ನೋಡಿಕೊಂಡಿಗೆಸಿಂದ ಬದಲಾವಣೆ ಆದಂಥ ವ್ಯಕ್ತಿಗಳು 100 ಜನ ಇದ್ದಾರೆ, ಎಕ್ಸಾಂಪಲ್. ಸೊ ಅದಕ್ಕೆ ಆ ಒಳ್ಳೆಯ ವ್ಯಕ್ತಿಗೆ ಒಂದು ಒಳ್ಳೆಯ ಒಂದು ಗುಣ ಇದ್ದದಕ್ಕೆ ಆ ಮಹಾರಾಜನ ಈ ಒಂದು ಸನ್ನಿಧಿ ಬೆಳಲಿಕ್ಕೆ ಒಂದು ಸಾಧ್ಯ ಆಗಿದೆ. ಇವತ್ತು ಸಾವಿರಾರು ಜನರು ಇವತ್ತು ವೇದಿಕೆ ಮೇಲೆ, ಇವತ್ತು ಕಲಾವಿದರು ಬಿ ರವಿಚಂದ್ರನ್ ಅವರು ಕೂಡ ಇವತ್ತು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅತಿ ಶಾರ್ಟ್ ಟೈಮಲ್ಲಿ ಒಂದು 20 ಇಲ್ಲ 30 ಮಿನಿಟಲ್ಲಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯಾದಗಿರಿ ಬಂದಿದ್ದಾರೆ. ಇವತ್ತು ಬಂದಿರತಕ್ಕಂಥ ಎಲ್ಲ ಸಾಯಿಬಾಬನ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಈ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬಹಳ ತಾವೊಂದು ಎಲ್ಲ ತಮ್ಮ ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೊತೆಯಲ್ಲಿ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಕರ್ನಾಟಕದ ಎಲ್ಲ ಕಲಾವಿದರು ಇವತ್ತು ವೇದಿಕೆ ಮೇಲೆ ಇದ್ದಿದ್ದಾರೆ. ನಿಮ್ಮ ಮುಂದೆ 3-4 ಗಂಟೆಗಳ ಕಾಲ ನಿರಂತರವಾಗಿ ಅವ್ರಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತಾರೆ ಇವತ್ತು ಅವರು. ಅದಕ್ಕೆ ಇವತ್ತು ಕಲಾವಿದರು ಇವತ್ತೆಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ಅಲ್ಲಿ ಸರಿಗಮಪದಲ್ಲಿ ಸಹ DKD ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳು. ಇವತ್ತೊಬ್ರು ನಮ್ಮ ಯಾದಗಿರಿ ಜಿಲ್ಲೆಯ ಒಂದು ಹುಡುಗಿ ಇವತ್ತು ವೇದಿಕೆ ಮೇಲೆ ನೋಡಿದ್ರಿ ನಾವು. ಒಳ್ಳೆ ಒಂದು ನೃತ್ಯ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾದಂಥ ನೃತ್ಯ ಅದು. ಡ್ಯಾನ್ಸ್ 1000 ಮಂದಿ ಮಾಡ್ತಾರೆ, ಆ ನೃತ್ಯ ಎಲ್ಲರಿಗೂ ಬರಲ್ಲ, 1000 ಒಬ್ಬರಿಗೆ ಬರೋದು. ಇವತ್ತು ಆ ಒಂದು ಪರ್ಫಾರ್ಮೆನ್ಸು ಇವತ್ತು ತಾವೆಲ್ಲರೂ ತಮ್ಮ ಮುಂದೆ ನೋಡಿದ್ರಿ. ಅದಕ್ಕೆ ಯಾವುದೇ ಕಲೆ ಅಂತಕ್ಕಂಥದ್ದು ಯಾರೊಬ್ಬನ ಸೊತ್ತಲ್ಲದು. ಮನುಷ್ಯನ ಜೀವನದಾಗ ಯಾವುದೇ ಕಲೆ ಇರಲಿದ್ದು ಯಾರು ಸೊತ್ತಲ್ಲದು. ಯಾವ ವ್ಯಕ್ತಿ ಅದಕ್ಕೆ 24 ಗಂಟೆ ತಲ್ಲಿನಾಗೇಸಿಂದ ಅದನ್ನು ತಲೆಯಲ್ಲಿ ಇಟ್ಕೊಂಡಿಗೆಸಿಂದ ನಾನು ಹಿಂಗೆ ಮಾಡಲೇಬೇಕಂತ ಹೇಳಿಗೆಸಿಂದ ಯಾವ ತೀರ್ಮಾನ ಮಾಡಿಗೆಸಿಂದ ಮುನ್ನುಗ್ತಾನೋ ಆ ವ್ಯಕ್ತಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವತ್ತು ವೇದಿಕೆ ಮೇಲೆ ಇಷ್ಟೆಲ್ಲ ಜನ ಈ ಒಂದು ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ಬಹಳ ಅದ್ಭುತವಾದಂಥ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ ತಾವೆಲ್ಲರೂ
ತಾವೆಲ್ಲರೂ ಬಹಳ ಖುಷಿಯಿಂದ ಈ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ತಾವೊಂದು ಈ ವೇದಿಕೆಗೆ ಆಗಮಿಸಿದಿರಿ. ಇವತ್ತು ಬಂದಿರತಕ್ಕಂಥ ಎಲ್ಲ ಸಾಯಿಬಾಬಾನ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಆಂಕರಿಂಗ್ ಮಾಡ್ತಕ್ಕಂಥವ್ರಾಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥ ಒಂದು VIP ಪರ್ಸನ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಭಕ್ತಾದಿಗಳಿಗೆ ನಾನು ಮತ್ತೊಂಥರ ಸಾಯಿಬಾಬನ ಒಂದು ನುಡಿ ನಮನಗಳನ್ನು ತಮಗೆ ಒಂದು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿ ಸಹಕಾರ ನೀಡಬೇಕು. ಕಲೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ನಾನು ಒಪಿನಿಯನ್ ಹೇಳ್ಬೇಕಂತ ವಿಚಾರ ಮಾಡಿದ್ದೆ ಅಂತ ಅನ್ನೋಕೆ, ನಮಗೆ ಎಂಟರ್ಟೈನ್ಮೆಂಟು ಎಂಜಾಯ್ಮೆಂಟು ನಮ್ಗೆ ಎಲ್ಲೇ ದುಡ್ಡು ಕೊಟ್ಟರೆ ಎಲ್ಲೇ ಏನೋ ಮಾಡಿದ್ರೆ ಎಲ್ಲೋ ಸಿಗುತ್ತೆ. ಬಟ್ ಕಲೆಗಳು ಎಲ್ಲಿ ಸಿಗಲ್ಲ. ದುಡ್ಡು ಕೊಟ್ಟು ನೀನು ಎಲ್ಲೋ ಒಂದು ಎಂಜಾಯ್ಮೆಂಟ್ ಮಾಡಕ್ ಹೋಗ್ಬೋದು, ಬಟ್ ಕಲೆ ಅಂತಕ್ಕಂಥದ್ದು ವ್ಯಕ್ತಿಗಳಲ್ಲಿ ಮಾತ್ರ ಇರುತ್ತೆ, ಅದು ಎಲ್ಲಿ ಬೀದಿ ಮೇಲೆ ಸಿಗ್ತಕ್ಕಂಥದ್ದಲ್ಲ. ಅದಕ್ಕೆ ಅಂತ ಕಲಾವಿದರು ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಗೆ ಆಗಮಿಸಿದ ನಿಮ್ಮ ನಗಿಸ್ಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡು ಬಂದಿದ್ದಾರಲ್ವಾ, ಅದಕ್ಕೆ ತಾವೆಲ್ಲರೂ ಬಹಳ ಅದ್ಭುತವಾಗಿ ಸಹಕಾರ ನೀಡ್ತಾರೆ ಅಂತ ನಾನು ಭಾವಿಸಿ, ಇವತ್ತು ನನಗೂ ಕೂಡ ಒಂದು ವೇದಿಕೆ ಮೇಲೆ ಸಾಯಿಬಾಬನ ಪರವಾಗಿ ಮತ್ತು ಮಹಾರಾಜನ ಬಗ್ಗೆ ಒಂದು ಎರಡು ಅನಿಸಿಕೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಭಕ್ತಾದಿಗಳಿಗೆ ಮತ್ತೊಂದು ಸಲ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಶರಣಗೌಡ ಪಾಟೀಲ್ರವರು ಮಹಾರಾಜ ಡಿಗ್ಗಿಯವರ ಬಗ್ಗೆ ಬಹಳ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಮಹಾರಾಜರವರು ವ್ಯಕ್ತಿ ಅಲ್ಲ ಶಕ್ತಿ ಅಂತ ತಿಳ್ಕೊಂಡು ಬಹಳ ಅದ್ಭುತ ಮಾತನಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಈಗ